ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ನಾನು 300 ಗ್ರಾಮ್ ಹೆಸರುಬೇಳೆ, 300 ಗ್ರಾಮ್ ಅಕ್ಕಿ ತೊಗೋತಾ ಇದ್ದೀನಿ. ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ತಾಯಿದ್ದೀನಿ. ನೀವು ಸಿಹಿ ಪೊಂಗಲ್ ಮಾಡೋದಿದ್ರೆ ಮಾತ್ರ 150 ಗ್ರಾಮ್ನ ಅಕ್ಕಿನ ತೊಗೊಳ್ಳಿ. ಸೊ ನಾನು ಈ ರೆಸಿಪಿಲಿ ಸಿಹಿ ಪೊಂಗಲ್ ಒಂದೇ ತೋರಿಸ್ತಾ ಇದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಾರ ಪೊಂಗಲ್ ಸೇಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡು 150 ಗ್ರಾಮ್ ಅಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊಂಡು ಹೆಸರುಬೇಳೆ ಹಾಕ್ಕೊಂಡು ಅದರೊಳಗಡೆ ನೀಟಾಗಿ ಹುರ್ಕೊತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ಅಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಕ್ವಲ್ ಆಗಿ ಅದು ರೋಸ್ಟ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ. ನೋಡಿ, ಆ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಏನಿದೆ ಸೊ ಅದನ್ನು ನಾನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಜಾಸ್ತಿ ಲೆಂತ್ ಆಗುತ್ತೆ ಅಂತೇಳಿ ಖಾರ ಪೊಂಗಲ್ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಖಾರ ಪೊಂಗಲ್ನ ನಾನು ತೋರಿಸ್ತೀನಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೆಸಿಪಿನ ನೀವು ಟ್ರೈ ಮಾಡಿದಾಗ ನಿಮಗೆ ಇದು ಏನು ಸಿಹಿ ಪೊಂಗಲ್ ಅಥವಾ ಹಲ್ವಾನ ಅನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಅದೇ ಕಪ್ಪಲ್ಲಿ 6 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ನೀಟಾಗಿ ಅದು ಬೇಯಬೇಕು. ಸೊ ಹಾಗಾಗಿ ನಾನು 6 ಅಷ್ಟು ಕಪ್ಪಷ್ಟು ನೀರು ತೊಗೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು, ಅದು ಚಿಕ್ಕದಾಯಿತು. ಸೊ ಅದಕ್ಕೆ ಬೇರೆ ದೊಡ್ಡ ಕುಕ್ಕರ್ಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. 5 ವಿಸಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಕೂಗಿಸಿ ಪಕ್ಕಕ್ಕೆ ಇಟ್ಟಿದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡು ನೀರನ್ನು ಜಸ್ಟ್ ಚುಮಿಸ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದನ್ನು ಮೆಲ್ಟ್ ಆಗೋ ಥರ ಅಷ್ಟೇ, ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಪಾಕ ಬರುತ್ತಲ್ಲ, ಗಟ್ಟಿ ಪಾಕ, ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಬೇಕು. ನೋಡಿ, ಗಟ್ಟಿ ಪಾಕ ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಹೆಸರುಬೇಳೆ ಮತ್ತು ರೈಸ್ನ ಕೂಗ್ಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಹಾಫ್ ಮಾತ್ರ ತೊಗೊತಾ ಇದ್ದೀನಿ. ಸೊ ಹಾಗಾಗಿ ಹಾಫ್ ತೊಗೊಂಡು ಇದನ್ನು ಅಲ್ಲೊಳಗಡೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೀರಿಯಸ್ಲಿ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಟೆಂಪಲಲ್ಲಿ ಕೊಡ್ತಾರಲ್ಲ ಪ್ರಸಾದ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಯಾವುದಾದ್ರೂ ದೇವ್ರ ನೈವೇದ್ಯಕ್ಕೆ ಅಥವಾ ಏನಾದರೂ ಈ ಥರ ಪೊಂಗಲ್ ಏನಾದರೂ ಮಾಡಬೇಕು, ಸಿಹಿ ಪೊಂಗಲ್ ಅಂತ ಹೇಳಿದಾಗ ಈ ಥರ ರೆಸಿಪಿ ಮಾಡ್ಕೊಳ್ಳಿ. ಎಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ತಿಂದವರೆಲ್ಲ ಸೂಪರಾಗಿತ್ತು ಅಂತ ಹೇಳ್ತಾರೆ. ಸಿಹಿ ಇಷ್ಟಪಡೋದವ್ರು ಕೂಡ ಈ ರೆಸಿಪಿ ಇಷ್ಟಪಡ್ತಾರೆ. ಯಾಕೆಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಸಿಹಿ ಇಷ್ಟಪಡಲ್ಲ, ಅವರೇ ತಿಂದು ಸೂಪರಾಗಿದೆ ಅಂತ ಹೇಳಿದ್ರು. ಸೊ ನಂತರ ನಾನು ಕೊಬ್ಬರಿ ತುರಿದಿಟ್ಕೊಂಡಿದ್ದನ್ನು ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಡ್ಕೋಬೇಕು. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನಿಷ್ಟನ್ನು ಹುರ್ಕೊಂಡು ನಾವು ಏನು ಸಿಹಿ ಪೊಂಗಲ್, ಬೆಲ್ಲದ ಪೊಂಗಲ್ ರೆಡಿ ಮಾಡ್ಕೊಂಡಿದ್ವಿ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ನೋಡಿ, ಇಷ್ಟೇ ಇದ್ರ ಕೆಲಸ. ರೆಡಿ ಆಯಿತು ಸಿಹಿ ಪೊಂಗಲ್ಲು. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಮಾಡಿ ಬೇಕಿದ್ರೆ ಯಾರು ಇಷ್ಟ ಆಗಲ್ಲೋ ಅವರೆಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಾದಮೇಲೆ ಚೆನ್ನಾಗಿತ್ತಂದರೆ ಸೊ ಪ್ಲೀಸ್ ನನ್ನ ಚಾನಲ್ನ ಮರಿದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟೇಸ್ಟ್ ಇಷ್ಟ ಆಗೇ ಆಗುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತಾಯಿದ್ದೀನಿ ನಾನು. ಈ ಥರ ನೀವು ಮಾಡ್ಕೊಳ್ಳಿ. ಈ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಸೀರಿಯಸ್ ಆಗಿ. ಸೊ ಲೆಟ್ ಕ್ಲೋಸ್ ಮಾಡಿ ಇಟ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನೋಡಲಿಕ್ಕೆ ಅಷ್ಟೇ ಅಲ್ಲ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.